ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮಕರ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 27/6/2026 ಶನಿವಾರ, ತ್ರಯೋದಶಿ ತಿಥಿ, ಅನುರಾಧ ನಕ್ಷತ್ರ, ಸಾಧ್ಯಯೋಗ ಹಾಗೂ ಶುಭಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಶನಿ ದೇವರ ದಿನ ಆಗಿರೋದ್ರಿಂದ ಶ್ರಮ, ಶಿಸ್ತು, ಜವಾಬ್ದಾರಿ ಮತ್ತು ಕಾರ್ಯಸಿದ್ಧಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಅನುಕೂಲತೆ ಕಂಡುಬರ್ತದೆ. ಆದರೂ ಈ ದಿನ ತ್ರಯೋದಶಿ ತಿಥಿಯ ಶಿವಾನುಗ್ರಹ, ಅನುರಾಧ ನಕ್ಷತ್ರದ ಸ್ನೇಹ ಮತ್ತು ಸಹಕಾರದ ಶಕ್ತಿ, ಸಾಧ್ಯಯೋಗದ ಕಾರ್ಯ ಸಾಧನೆ ಹಾಗೂ ಶುಭಯೋಗದ ಮಂಗಳಕರ ಫಲಗಳು ನಿಮ್ಮ ಈ ದಿನವನ್ನು ಯಶಸ್ವಿ ದಿನವನ್ನಾಗಿ ಮಾಡಲಿವೆ. ಈ ದಿನ ದೀರ್ಘಕಾಲದ ಯೋಜನೆಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ವೃತ್ತಿ ಜೀವನದಲ್ಲಿ ಸ್ಥಿರತೆ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಮುಖ್ಯವಾದಂಥ ಸೂಚನೆ ಏನು? ಇಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ತ್ರಯೋದಶಿ ತಿಥಿಯ ಪ್ರಭಾವ ಇರೋದರಿಂದ ಶಿವನ ಆರಾಧನೆಗೆ ಅತ್ಯಂತವಾದಂಥ ಶುಭ ದಿನ ಇದಾಗಿರುತ್ತೆ. ಅಡಚಣೆಗಳ ನಿವಾರಣೆ ಉಂಟಾಗುತ್ತೆ. ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಈ ದಿನ ನೀವು ಶಿವನಿಗೆ ಜಲಾಭಿಷೇಕ ಅಥವಾ ಬಿಲ್ವಪತ್ರೆಯ ಅರ್ಪಣೆಯನ್ನು ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಬಹುದು. ಅನುರಾಧ ನಕ್ಷತ್ರದ ಪ್ರಭಾವ ಇರೋದರಿಂದ ಸ್ನೇಹಿತರ ಮತ್ತು ಸಹೋದ್ಯೋಗಿಗಳ ಸಹಕಾರ ಪ್ರಾಪ್ತಿಯಾಗ್ತದೆ. ಸಂಘಟಿತ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಸಮಾಜದಲ್ಲಿ ಉತ್ತಮ ಗೌರವ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಈ ದಿನ ನಿಮ್ಮ ಸಲಹೆ ಮತ್ತು ಅನುಭವಕ್ಕೆ ಮೌಲ್ಯ ಸಿಗುತ್ತದೆ. ಹಳೆಯ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಸಾಧ್ಯಯೋಗದ ಪ್ರಭಾವ ಇರೋದರಿಂದ ಅಡಕವಾಗಿದ್ದ ಕಾರ್ಯಗಳು ಪೂರ್ಣಗೊಳ್ಳುವವು. ನಿರೀಕ್ಷಿತ ಸಹಾಯ ದೊರೆಯುವುದು. ಗುರಿಗಳ ಸಾಧನೆಗೆ ಅವಕಾಶ ದೊರೆಯುತ್ತದೆ. ವಿಶೇಷ ಫಲ ನೋಡೋದಾದರೆ ಬಹಳ ದಿನಗಳಿಂದ ಮುಂದೂಡಲ್ಪಟ್ಟ ಯೋಜನೆಗಳು ಇಂದು ಮುನ್ನಡೆಯಬಹುದು. ಶುಭಯೋಗದ ಪ್ರಭಾವ ಇರೋದರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಉಂಟಾಗುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಪ್ರಾಪ್ತಿಯಾಗ್ತದೆ. ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳಿಗೆ ಅನುಕೂಲ ಉಂಟಾಗ್ತದೆ. ಈ ದಿನ ಶುಭ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸ ಯೋಜನೆಗಳಿಗೆ ಉತ್ತಮ ಫಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಯಾರು ಉದ್ಯೋಗದಲ್ಲಿದ್ದೀರಿ ಅವರಿಗೆ ಸ್ಥಿರವಾದಂಥ ಪ್ರಗತಿ ಅನ್ನುವಂಥದ್ದು ಉಂಟಾಗುತ್ತೆ. ಮೇಲಧಿಕಾರಿಗಳ ವಿಶ್ವಾಸವೂ ಹೆಚ್ಚಾಗುತ್ತೆ. ವಿಶೇಷವಾಗಿ ಜ್ಯೋತಿಷಿಗಳಿಗೆ, ಶಿಕ್ಷಕರಿಗೆ, ಆಡಳಿತ ಅಧಿಕಾರಿಗಳಿಗೆ, ಸರ್ಕಾರಿ ನೌಕರರಿಗೆ, ಇಂಜಿನಿಯರ್ಗಳಿಗೆ, ಯೂಟ್ಯೂಬರ್ಗಳಿಗೆ ಮತ್ತು ಸಲಹೆಗಾರರಿಗೆ ಉತ್ತಮವಾದಂಥ ದಿನ ಇದಾಗಿರುತ್ತೆ. ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವರಿಗೆ ವ್ಯಾಪಾರದಲ್ಲಿ ಸ್ಥಿರವಾದಂಥ ಲಾಭವನ್ನು ಕಾಣ್ತೀರಿ. ಹಳೆಯ ಗ್ರಾಹಕರಿಂದ ಉತ್ತಮ ಬೆಂಬಲವನ್ನು ಪಡೀತೀರಿ. ದೀರ್ಘಕಾಲದ ಹೂಡಿಕೆಗಳಿಗೆ ಅನುಕೂಲಕರವಾದಂಥ ಸಮಯ ಇದಾಗಿರುತ್ತೆ. ಈ ದಿನ ಧನಾಗಮನದ ಸಾಧ್ಯತೆ ಹೆಚ್ಚಾಗಿದ್ದರೆ ಉಳಿತಾಯದಲ್ಲಿ ಹೆಚ್ಚಳವಾಗ್ತದೆ. ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸುವುದು ನಿಮಗೆ ಲಾಭವನ್ನು ತಂದುಕೊಡ್ತದೆ. ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಹಿರಿಯರ ಆಶೀರ್ವಾದ ದೊರೆಯುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಾಗ್ತದೆ. ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಕೀಲುಗಳು ಮತ್ತು ಕಾಲುಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ವಿಶ್ರಾಂತಿ ಮತ್ತು ನಿದ್ದೆಗೆ ಹೆಚ್ಚಿನ ಸಮಯವನ್ನು ನೀಡಿ. ಯಾರು ಈ ದಿನ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮಗಳಿಂದ ನಿರತರಾಗಿರ್ತಾರೆ ಅವರಿಗೆ ಹೆಚ್ಚಿನ ಲಾಭ ಸಿಗುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡೆ. ಈ ದಿನ ಪರಿಹಾರಕ್ಕಾಗಿ ಹಸಿರು ವಸ್ತ್ರವನ್ನು ಧಾರಣೆ ಮಾಡಿ, ಕೊನೆಗೆ ಒಂದು ಖರ್ಚಿಪನ್ನು ಅದರ ಜೊತೆಯಲ್ಲಿ ಇಟ್ಕೊಂಡಿರಿ. ಹೆಸರು ಕಾಳನ್ನು ದಾನ ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ದಿನದ ತ್ರಯೋದಶ ತಿಥಿಯ ಶಿವಾನುಗ್ರಹ, ಅನುರಾಧ ನಕ್ಷತ್ರದ ಸಹಕಾರದ ಶಕ್ತಿ, ಸಾಧ್ಯಯೋಗದ ಕಾರ್ಯ ಸಾಧನೆ ಮತ್ತು ಶುಭಯೋಗದ ಮಂಗಳಕರ ಪ್ರಭಾವದಿಂದ ಇಂದು ಮಕರ ರಾಶಿಯವರಿಗೆ ಕಾರ್ಯಗಳಲ್ಲಿ ಯಶಸ್ಸು, ಆರ್ಥಿಕ ಸ್ಥಿರತೆ, ಕುಟುಂಬದ ಸಂತೋಷ ಮತ್ತು ಗೌರವ ದೊರೆಯುವಂಥ ಶುಭ ದಿನ ಇದಾಗಿರುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.